ಅಂದ್ರಹಳ್ಳಿ ಗ್ರಾಮದ ಶ್ರೀ ಅಭಯ ಶನೇಶ್ವರ ಹಾಗೂ ದುರ್ಗಾದೇವಿಯ 33ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದ್ದು, ಸಾವಿರಾರು ಜನ ಭಕ್ತರು ತಂಡೋಪತಂಡವಾಗಿ ಸಾಗರದಂತೆ ಆಗಮಿಸಿ ಅಭಯ ಶನೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು, ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿಪೂಜಪ್ಪ ಸ್ವಾಮೀಜಿಗಳು ಹಾಗೂ ಬಾಗ್ಲೂರು ಸಮೀಪದ ಉತ್ತನಹಳ್ಳಿ ಡಾಕ್ಟರ್ ಶ್ರೀ ಬ್ರಹ್ಮಯ್ಯ ಸ್ವಾಮಿಗಳು ರಥಕ್ಕೆ ಚಾಲನೆ ನೀಡಿದ್ದಾರೆ. ಹೌದು, ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಸಮೀಪದ ಅಂದ್ರಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ 33ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮ ರಥೋತ್ಸವ, ಅಗ್ನಿಹೊಂಡ, 101 ಮದುವೆ, ಭಜನೆ, ನಾಟಕ ಹಾಗೂ ರಸಮಂಜರಿ ಸೇರಿದಂತೆ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದ್ದು, ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ್ದು, ಮಹಿಳೆಯರು ಪೂರ್ಣ ಕುಂಭ ಕಳಸವನ್ನ ಹೊತ್ತು ತಮಟೆ, ಡೋಲು, ಗಾಳಿ ಬೊಂಬೆ, ಕೀಲು ಕುದುರೆಗಳಿಂದ ಅಂದ್ರಹಳ್ಳಿ ಹಾಗೂ ಇತ್ರಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ಬಿಸಿಲಿನಲ್ಲಿ ಬಳಲಿ ಬಂದವರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ಲಾಡುಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಇಲ್ಲಿನ ವಿಶೇಷ ಎಂದರೆ ಹಳ್ಳಿ ಮರದಲ್ಲಿ ಬೇವಿನ ಮರ ಪ್ರತಿಷ್ಠಾಪನೆಯಾಗಿದ್ದು, ಈ ಮರಕ್ಕೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ಹರಕೆ ಕಟ್ಟಿಕೊಂಡರೆ ಅದು ಅತಿ ಶೀಘ್ರದಲ್ಲೇ ಈಡೇರುತ್ತದೆ ಎಂದು ನೂರಾರು ಮಹಿಳೆಯರು ಹಳ್ಳಿ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ತಮ್ಮ ಹರಕೆಯನ್ನ ಈಡೇರಿಸಿಕೊಂಡಿದ್ದಾರೆ. ಇನ್ನು ಈ ದೇವಸ್ಥಾನಕ್ಕೆ ಆಗಮಿಸಿದ ಬಾಗಲೂರು ಸಮೀಪದ ಉತ್ತನಹಳ್ಳಿಯ ಡಾಕ್ಟರ್ ಶ್ರೀ ಬ್ರಹ್ಮಯ್ಯ ಸ್ವಾಮಿಗಳು ದೇವಸ್ಥಾನದ ಅಲಂಕಾರ, ಆಡಂಬರ ಕಂಡು ಈ ದೇವಸ್ಥಾನದ ಕುರಿತು ಹಾಗೂ ಇಲ್ಲಿಗೆ ಬರುವ ಭಕ್ತರ ಕುರಿತು ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ಆಶ್ರಮದ ವತಿಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇವತ್ತು ಅಂದ್ರಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಅಭಯ ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇವತ್ತು ನಮ್ಮ ಆಶ್ರಮದ ಭಕ್ತಿ ಮಂಡಳಿ ಕಡೆಯಿಂದ ಆಗಮಿಸಿದ್ದೀವಿ. ನಾವು ಇವತ್ತು ಇಲ್ಲಿನ ಅದ್ದೂರಿ ಉತ್ಸವಗಳು ನೋಡ್ತಿದ್ರೆ ಆ ಶನಿ ಮಹಾತ್ಮನೇ ಬಂದು ನಡೆಸ್ತಿದ್ದಾನೇನೋ ಅಂತ ಅನಿಸ್ತಿದೆ. ಅಷ್ಟು ಒಂದು ವೈಬ್ರೇಷನ್ ಕಾಣ್ತಿದೆ ನಮಗೆ ಇಲ್ಲಿ ನಾವಿವತ್ತು ಮಾತೇ ಬರ್ತಿಲ್ಲ, ಆ ರೋಮಾಂಚನ ಅಷ್ಟು ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದೈವ ಬಂದು ನೆಲೆಸಿದೇನೋ ಆ ರೀತಿ ಇವತ್ತು ಈ ದೈವ ಬಂದು ಇಲ್ಲಿ ನೆನೆಸಿದೆ ಅಂತ ನಮಗೆ ಅನಿಸ್ತಾ ಇದೆ. ಆ ರೀತಿ ಇವತ್ತು ಹಲವಾರು ಕಾರ್ಯಕ್ರಮಗಳು ನೋಡ್ಕೊಂಬಂದ್ವಿ, ಬೆಳಗ್ಗೆಯಿಂದ ಹಲವಾರು ಕಡೆ ಹೋಗಿ ಬಂದ್ವಿ. ಇಲ್ಲಷ್ಟು ಒಂದು ಎನರ್ಜಿ ಮತ್ತು ಆ ದೈವ ಆಕರ್ಷಣೆಯಷ್ಟು ನಮಗೆಲ್ಲೂ ಕಂಡು ಬಂದಿಲ್ಲ. ಇವತ್ತು ಅಷ್ಟು ಉಜೃಂಭಣೆಯಿಂದ ಆ ಶನ್ಮಾತ್ಮ ಇವತ್ತು ಕಾರ್ಯಕ್ರಮ ನಡೆಸ್ಕೊತಾ ಇದ್ದೇನೆ ಅನ್ನೋದಕ್ಕೆ, ಆ ದೇವರೇ ನಡೆಸ್ತಾ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಈ ಕಾರ್ಯಕ್ರಮಗಳು, ಇಲ್ಲಿ ಬಂದಿರತಕ್ಕಂಥ ಭಕ್ತರದೇ ಸಾಕ್ಷಿ ಅಂತ ಹೇಳ್ಬೋದು ನಾವು. ಇವತ್ತು ತೇರು ಕೂಡ ನಡೀತಿದೆ, ಹೊರಗಡೆ ತೇರು ಮತ್ತು ಸಾಮೂಹಿಕ ವಿವಾಹ ನಡೀತಿದೆ ಮತ್ತು ಹೋಮಗಳು ನಡೀತಿದೆ. ಈ ಗ್ರಾಮ ಇವತ್ತು ಧನ್ಯ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಗಂಗಮಾತೆ ಮತ್ತು ಶನಿ ಮಹಾತ್ಮ, ಈ ಕಡೆ ವಿಷ್ಣು ಮತ್ತು ವೆಂಕಟೇಶ್ವರ ಸ್ವಾಮಿ ಏನು ನೆಲೆಸಿದಾರೋ ಈ ಗ್ರಾಮನ ಸಂಪೂರ್ಣ ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಈ ಶನಿ ಮಹಾತ್ಮ ದೇವಸ್ಥಾನ ಇವತ್ತು ಅದನ್ನು ಮಾತಾಡ್ತಾ ಹೋದರೆ ಹೆಚ್ಚಾಗಿ ಮಾತಾಡ್ತಾ ಇರಬೇಕು ಅಂತ, ಸಂಜೆವರೆಗೂ ಕೂಡ ಮಾತಾಡಬೇಕು ಅಂತ ನಮಗೆ ಅನಿಸ್ತಿದೆ. ಕಾರಣಾಂತರಗಳಿಂದ ಇವತ್ತು ತೇರಿಗೆ ಬೇರೆ ಜನ ಕಾಯ್ತಿರೋದ್ರಿಂದ ನಾವು ಹೊರಗಡೆ ಹೋಗಬೇಕಾಗ್ತದೆ. ಮತ್ತು ಇನ್ನೊಂದು ಹೊರಗಡೆ ಕಾರ್ಯಕ್ರಮ ಇರೋದ್ರಿಂದ ಮಾತಾಡೋಕ್ಕಾಗ್ತಿಲ್ಲ. ಇನ್ನೊಂದ್ಸಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಈ ದೇವಸ್ಥಾನದ ಮಾಹಿತಿಗಳ ಬಗ್ಗೆ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಇಷ್ಟನ್ನು ಹೇಳ್ತಾ ನಮಸ್ಕಾರ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮೂಲೆ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಭಕ್ತರು ಮೂಲೆಯಲ್ಲೂ ಕೂಡ ಇವತ್ತು ಬಂದಿಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ತುಂಬ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಎಂದು ಕಂಡುಬಂದಿದೆ. ಅವರಿಗೆ ಸಕಲ ಆರೋಗ್ಯ, ಆಯುಷು ಮತ್ತು ಅವರು ಇಲ್ಲಿ ಬಂದು ಯಾರು ಸೇವೆ ಮಾಡಿದಾರೋ
ಅವ್ರಿಗೆ ಪ್ರತಿನಿತ್ಯ ಒಂದೊಂದು ಅನುಭವಗಳು ಆಗ್ತಾ ಬರ್ತಿದೆ ದೈವದ ಕಡೆಯಿಂದ ಅಂತ ಇಲ್ಲಿನ ಬಂದಿದ್ದ ಜನಗಳೆಲ್ಲ ನಮ್ಮ ಹತ್ರ ಹೇಳ್ತಾ ಇದ್ರು. ಒಂದು ಅಘೋರವಾದಂಥ ಶಕ್ತಿ ಇದೆ, ಇಲ್ಲಿ ಸೇವೆ ಮಾಡಿದ್ಮೇಲೆ ನಮ್ಮ ಕಷ್ಟಗಳೆಲ್ಲ ತೊಳಗೋಗಿದೆ ಅಂತಲೂ ಕೂಡ ಕೆಲವರು ಜನ ಎಲ್ಲ ನಮ್ಮ ಹತ್ರ ಹೇಳ್ತಾ ಇದ್ರು. ಅದಕ್ಕೆ ನಾವು ಇವತ್ತು ಬಂದು ಭೇಟಿ ಮಾಡಿದ್ದೀವಿ ದೇವಸ್ಥಾನಕ್ಕೆ. ನಂತರ ಇಲ್ಲಿರೋ ಭಕ್ತರಿಗೆ ಶನಿಮಾತ್ಮ ಸದಾಕಾಲ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮ ಮಾತುಗಳನ್ನು ಕೂಡ ಮುಗಿಸ್ತಾ ಇದ್ದೀವಿ. ನಮಸ್ತೆ. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿಪೂಜಪ್ಪ ಸ್ವಾಮೀಜಿಗಳು ಮಾತನಾಡಿ, ಸಪ್ತಮಾತೆಯರಿಗೆ ವಿಶೇಷ ಪೂಜೆ, ದೀಪಾಲಂಕಾರಗಳು ಸೇರಿದಂತೆ ಇಲ್ಲಿನ ಎಲ್ಲ ದೇವರುಗಳಿಗೆ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದು ಹಲವಾರು ವಿಷಯಗಳನ್ನು ಹಂಚಿಕೊಂಡರು. ಓಂ ಗುರುಭ್ಯೋ ನಮಃ. ಓಂ ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಂಡ ಸಂಭೂತಂ ತನ್ನಮಾಮಿ ಶಂ ಶನೇಶ್ವರಾಯ ನಮಃ. ಅಂದ್ರಳ್ಳಿ ಬೂದಿಗೆರೆ ಪೋಸ್ಟು ದೇವನಹಳ್ಳಿ ತಾಲೂಕಿನಲ್ಲಿರುವಂಥ ಅಭಯ ಶನೇಶ್ವರ ಮತ್ತು ದುರ್ಗಾದೇವಿ ಶಕ್ತಿಪೀಠ ಅಂದ್ರಳ್ಳಿ. ಇಲ್ಲಿ 33ನೇ ವರ್ಷದ ವಾರ್ಷಿಕೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. 15ನೇ ತಾರೀಕು ಧ್ವಜಾರೋಹಣ ಮತ್ತು ಸಪ್ತಮಾತೃಕೆಯರ ಪ್ರತಿಷ್ಠಾಪನೆ ಮತ್ತು 16ನೇ ತಾರೀಕು ಬೆಳಗ್ಗೆ ಕ್ಷೇತ್ರದ ದೇವರುಗಳಾಗಿರುವಂಥ ವೆಂಕಟರಮಣ ಸ್ವಾಮಿ, ಶನೇಶ್ವರ, ದುರ್ಗಾದೇವಿ, ಆಂಜನೇಯ ಸ್ವಾಮಿ, ನವಗ್ರಹ ಇವುಗಳಿಗೆ ಪಂಚಾಮೃತ, ತೈಲಾಭಿಷೇಕ ಮತ್ತು ವಿಶೇಷವಾಗಿರುವಂಥ ಅಲಂಕಾರ 16ನೇ ತಾರೀಕು ನಡೆದಿರುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಬ್ರಹ್ಮ ರಥೋತ್ಸವ. ಈ ರಥೋತ್ಸವದಲ್ಲಿ ಶನೇಶ್ವರನನ್ನು ಕುರಿಸಿ ಅಂದ್ರಳ್ಳಿ ಇತ್ರಳ್ಳಿ ಗೇಟು ರಥೋತ್ಸವ ನಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆ ಆಗಿರುತ್ತದೆ. 8 ಗಂಟೆಗೆ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಇರ್ತದೆ. ಮತ್ತು ಭಾನುವಾರ ಬೆಳಗ್ಗೆ 5 ಗಂಟೆಗೆ ಅಗ್ನಿಕೊಂಡ ಮತ್ತು ಕರಗ ಇರ್ತದೆ. ಮತ್ತು 10 ಗಂಟೆಯಿಂದ 11 ಗಂಟೆಗೆ ಶುಭ ಮುಹೂರ್ತದಲ್ಲಿ ಸಾಮೂಹಿಕ ವಿವಾಹಗಳಿರ್ತವೆ. ಮತ್ತು ವಿಶೇಷವಾಗಿ ನಡೆದಿರುವಂಥ ಒಂದು ಕ್ಷೇತ್ರವಾಗಿದೆ ಈ ಅಂದ್ರಳ್ಳಿ ಕ್ಷೇತ್ರ. 3 ದಿವಸಗಳಿಂದ ಅನ್ನದಾಸೋಹ ನಡೀತಾ ಇದ್ದು ಸಾವಿರಾರು ಭಕ್ತಾದಿಗಳು ಬಂದು ಊಟ ಮಾಡಿ ತೃಪ್ತಿ ಪಡ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ 92ರಲ್ಲಿ ನಾವು ಮಾಡಿದಾಗ 1992ರಲ್ಲಿ ಮಾಡಿದಾಗ 5 ಜನ 10 ಜನ ಬರ್ತಾಯಿದ್ದರು. ಈಗ ಸಾವಿರಾರು ಜನ ಬಂದು ನಮ್ಮಪ್ಪ ಶನೇಶ್ವರನಿಗೆ ಮತ್ತು ದುರ್ಗಾದೇವಿಗೆ ಶರಣಾಗಿ ಅವರ ಕಷ್ಟಗಳನ್ನೆಲ್ಲ ತೀರಿಸುವಂಥ ಒಂದು ಕ್ಷೇತ್ರವಾಗಿದೆ. ಈ ಸಮಯದಲ್ಲಿ ನನ್ನ ಒಂದು ಕೋರಿಕೆ ಏನಂದರೆ, ಈ ಭಾರತ ದೇಶದಲ್ಲಿ ಎಲ್ಲರೂ ಸಮೃದ್ಧಿಯಿಂದ ಹಿಡಿದು ಮತ್ತು ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಆಗಿ ಸಮೃದ್ಧಿಯಾಗಿರಲಂತ ಆ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಒಟ್ಟಾರೆ ಅಂದ್ರಹಳ್ಳಿಯ ಶ್ರೀ ಅಭಯ ಶನೇಶ್ವರ ಹಾಗೂ ದುರ್ಗಾದೇವಿ ದೇವಸ್ಥಾನದಲ್ಲಿ ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇಲ್ಲಿ ಅಚ್ಚರಿ ರೀತಿಯಲ್ಲಿ ಪವಾಡವೇ ನಡೆಯುತ್ತಿದ್ದು ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ.